ರಾಜ್ಯ ಉಸ್ತುವಾರಿ ಬಂದರೂ ಕೂಡ ಯತ್ನಾಳ್ ಡೋಂಟ್ ಕೇರ್. ಸಂದೇಶ ಕಳಿಸಿದ್ರು ಯತ್ನಾಳ್ ಟೀಮ್ ಆಬ್ಸೆಂಟ್. ಸಂಧಾನಕ್ಕೆ ಬಗ್ತಾ ಇಲ್ಲ ರೆಬಲ್ಸ್ ಟೀಮ್ ಸಂಧಾನ ಸರ್ಕಸ್. ಬಿಜೆಪಿಯ ಹೈಕಮಾಂಡ್ ಕೂಡ ಯತ್ನಾಳ್ ವಿಚಾರದಲ್ಲಿ ಟುಸ್ ಪಟಾಕಿ. ಅವ್ರ ಕೈಲೂ ಏನು ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ಅನ್ನುವ ರೀತಿಯಾದಂತ ಪರಿಸ್ಥಿತಿ ಇದೆ. ರಾಜ್ಯದ ಕಮಾಂಡ್ ಬಿಡಿ, ಬಿಜೆಪಿಯ ಹೈಕಮಾಂಡ್ ಕೂಡ ಟುಸ್ ಪಟಾಕಿ ಆದಂತೆ ಕಾಣಿಸ್ತಾ ಇದೆ. ಯತ್ನಾಳ್ ಮತ್ತು ರೆಬಲ್ಸ್ ಟೀಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಬಿಜೆಪಿ ಉಸ್ತುವಾರಿ ಸಭೆಗೂ ಕೂಡ ಬಂದಿಲ್ಲ ಯತ್ನಾಳ್ ಅವರು. ಅವ್ರಿಗೆ ಕರೆದಿದ್ದಾರೋ ಏನೋ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಸಹಜವಾಗಿ ಕರೆಯಲಾಗಿದೆಯಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ. ಯಾಕೆಂದ್ರೆ ಕೋರ್ ಕಮಿಟಿ ಸಭೆ ಕರೆಯೋಕ್ಕಾಗಲ್ಲ, ಬಿಕಾಸ್ ಈ ಈಸ್ ನಾಟ್ ಕೋರ್ ಕಮಿಟಿ ಮೆಂಬರ್. ಆದ್ರೆ ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಯಲಾಗಿತ್ತಾ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಬಿಜೆಪಿ ಕಚೇರಿಯಲ್ಲಿ ರಾಧಾ ಮೋಹನ್ ದಾಸ್ ಸರಣಿ ಸಭೆ ಮಾಡ್ತಾ ಇದ್ದಾರೆ. ಸಭೆಯಿಂದ ರೆಬಲ್ಸ್ ಟೀಮ್ ಕಂಪ್ಲೀಟ್ ಆಗಿ ದೂರ ಉಳಿದಿರುವಂಥದ್ದು. ಕೋರ್ ಕಮಿಟಿ ಸಭೆಗೂ ಮುನ್ನ ನಾಯಕರ ಸಭೆ ನಡೀತಾ ಇದೆ. ಬೆಂಗಳೂರಿನತ್ತ ಮುಖ ಮಾಡದ ಯತ್ನಾಳ್ ಟೀಮ್ ಸಂಧಾನಕ್ಕೆ ಎಂಟ್ರಿ ಆಗ್ತಾರಾ? BL ಸಂತೋಷ್ ಕಾದ್ ನೋಡ್ಬೇಕು. BL ಸಂತೋಷ್ ಬಂದ ತಕ್ಷಣ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ಬಿಡುತ್ತಾ? ಇಲ್ಲ. ಯಾಕೆಂದ್ರೆ BL ಸಂತೋಷ್ ಅವರ ನೇತೃತ್ವದಲ್ಲೇ ಈ ಹಿಂದೆನೂ ಕೂಡ ಸಭೆ ನಡೆದಿತ್ತು. RSS ಕಚೇರಿಯಲ್ಲಿ, ಬೆಂಗಳೂರಿನಲ್ಲಿರುವಂಥ RSS ಕಚೇರಿಯಲ್ಲಿ ಸಭೆ ನಡೆದಿತ್ತು. ಅವಾಗ ಒಂದು 40 ಜನ ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾತ್ರ ಸೈಲೆಂಟ್ ಆಗಿದ್ರು. ಮತ್ತು ಅದೇ ಹಾಡು ಅದೇ ರಾಗ ಅನ್ನುವ ರೀತಿಯಲ್ಲಿ ಆಗಿತ್ತು. ಸೊ ಹೀಗಾಗಿ ಯಾರು ಬಂದು ಬಗೆಹರಿಸಬೇಕಾಗಾದ್ರೆ ರಾಜ್ಯ ಬಿಜೆಪಿಯ ಸಂಕಷ್ಟವನ್ನ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಮಾಡಲಾಗ್ತಾ ಇದೆ, ಏನೇನೆಲ್ಲ ಆಗ್ತಾ ಇದೆ, ಮತ್ತು ಒಂದ್ ಕಡೆ ಹೈಲೈಟ್ ಅಂದ್ರೆ ಯತ್ನಾಳ್ ಏನಾದ್ರೂ ಬರಬಹುದಾ ಅನ್ನುವಂಥ ಕುತೂಹಲ ಬಿಜೆಪಿ ಕಾರ್ಯಕರ್ತರಿಗಿತ್ತು. ಅವರ ಒಂದು ಗೈರು ಹಾಜರಿ, ಅವರ ಟೀಮ್ನ ಗೈರು ಹಾಜರಿ ಎದ್ದು ಕಾಣಿಸ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದಾದ್ರೆ ಅಂತ ಅವರನ್ನ ಅಸಲಿಯಾಗಿ ಕರೆಯಲಾಗಿತ್ತಾ ಇಲ್ವಾ? ಪೃಥ್ವಿರಾಜ್, ಈಗಾಗಲೇ ಸಂಘಟನಾ ಸಭೆ ನಡೀತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಕಡೆ ಪ್ರಮುಖರಾಗಿ ಆಹ್ವಾನವನ್ನು ಸಭೆಗೆ ಕೊಡಲಾಗಿತ್ತು. ಯತ್ನಾಳ್ ಅವ್ರಿಗೂ ಕೂಡ ಆಹ್ವಾನವನ್ನು ಕೂಡ ಕೊಡಲಾಗಿತ್ತು. ಆದರೆ ಯತ್ನಾಳ್ ಅವರು ಈಗಾಗಲೇ ಎಲ್ಲ ಒಂದು ಕಡೆ ಪಕ್ಷದ ವಿರುದ್ಧವಾಗಿ ಮತ್ತೆ ಪಕ್ಷದ ನಾಯಕತ್ವದ ವಿರುದ್ಧವಾಗಿ ರೆಬಲ್ ಆಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನ ಸಭೆಯಿಂದ ದೂರ ಉಳಿದಿರುವಂತದ್ದು. ಆದರೆ ಮಧ್ಯಾಹ್ನ 3 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಕೋರ್ ಕಮಿಟಿ ಸದಸ್ಯರುಗಳು ಕೂಡ ಭಾಗವಹಿಸ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಗಳು ಅಂದ್ರೆ ಮುಖ್ಯವಾಗಿ ಅಧಿವೇಶನ ಕೂಡ ಶುರುವಾಗ್ತಾ ಇದೆ ಸೋಮವಾರದಿಂದ. ಅಧಿವೇಶನದಲ್ಲಿ ಯಾವ ರೀತಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು, ಯಾವೆಲ್ಲ ವಿಚಾರಗಳ ಬಗ್ಗೆ ಎತ್ಕೊಳ್ಬೇಕು, ಮತ್ತೆ ವಕ್ಫ್ ವಿಚಾರದಲ್ಲೂ ಕೂಡ ಪಕ್ಷದ ನಿಲುವು ಏನಿರಬೇಕು. ಮುಖ್ಯವಾಗಿ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಜಗಳ ಜೋರಾಗಿರುವಂತದ್ದು. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಯಾವೆಲ್ಲ ವಿಚಾರಗಳ ಪ್ರಸ್ತಾಪವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DV ಸದಾನಂದ ಗೌಡರು ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡುವಂತದ್ದು. ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಕೂಡ ಇದಕ್ಕೆ ಎಲ್ಲ ಒಂದ್ ಕಡೆ ಕಡಿವಾಣ ಹಾಕಲೇಬೇಕು, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷಕ್ಕೆ ಏಳಿಗೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಸ್ತಾಪವನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮುಂದೆ ಇಡುವಂತೆ ನಿಟ್ಟಲು ಕೂಡ ಮುಂದಾಗಿರುವಂತದ್ದು. ಅದಕ್ಕೆ ಮುಂಚಿತವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರನ್ನು ಕೂಡ ಅವರ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಮತ್ತೆ ಕಟ್ಟ ಸುಬ್ರಹ್ಮಣ್ಯ ಸೇರಿದಂತೆ ಒಂದಷ್ಟು ಜನ ನಾಯಕರುಗಳು ಕೂಡ ಅಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಅಲ್ಲಿ ಭೇಟಿಯ ಉದ್ದೇಶ ಇಷ್ಟ, ಎಲ್ಲ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಹೈಕಮಾಂಡ್ ಏನು ಮೃದು ಧೋರಣೆಯನ್ನು ತೋರ್ತಾ ಇದೆ, ಆ ಮೃದು ಧೋರಣೆಯನ್ನು ಬಿಟ್ಟು ಒಂದು ರೀತಿ ಏನಾದ್ರೂ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಅವ್ರಿಗೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಒಂದು ಖಡಕ್ ಸಾದಂತ ಸಂದೇಶವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಉಚ್ಚಾಟನೆ ಆ ತರದ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಅಂದ್ರೆ ಯಡಿಯೂರಪ್ಪನವರ ಬದಲು ಎಲ್ಲ ಒಂದ್ ಕಡೆ ಅವರ ಆಪ್ತರ ಮುಖಾಂತರವಾಗಿ ಜಗದೀಶ್ ಶೆಟ್ಟರ್ ಅವರ ಮುಖಾಂತರವಾಗಿ ಅಥವಾ ಬೇರೊಬ್ಬರ ನಾಯಕರ ಮುಖಾಂತರವಾಗಿ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮುಂದೆ ಇಟ್ಟರೆ ಇಲ್ಲ ಒಂದ್ ಕಡೆ ಅವರು ಇದ್ರ ಬಗ್ಗೆ ತೀರ್ಮಾನ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರವಾಗಿನೇ ಇನ್ನೇನು ಕೆಲವು ಕ್ಷಣಗಳಲ್ಲೂ ಕೂಡ ಅಲ್ಲಿ ಸಭೆ ಆಗುತ್ತೆ. ಒಂದೊಂದು ಈಗಾಗಲೇ ವಿಜೇಂದ್ರ ಆಪ್ತ ಬಣದ ಮಾಜಿ ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿರುವಂತದ್ದು ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಯತ್ನಾಳ್ ಅವರ ಬೆಂಬಲಕ್ಕೆ ಪಕ್ಷದಲ್ಲೇ ಕೆಲ ನಾಯಕರುಗಳು ಕೂಡ ಒಂದು ರೀತಿ ಸಪೋರ್ಟ್ ಸಹಜವಾಗಿ ಯತ್ನಾಳ್ ಅವರು ಕೂಡ ಜನಪ್ರಿಯ ನಾಯಕರು, ಅವರಿಗೆ ತನ್ನದೇ ಆದಂತ ಒಂದು ಶಕ್ತಿ ಕೂಡ ಇದೆ, ನೋ ಡೌಟ್. ಈ ಸಂದರ್ಭದಲ್ಲಿ ಒಬ್ಬ ಜನಪ್ರಿಯ ನಾಯಕರಿಗೆ ಯಾವುದೇ ಸ್ಥಾನಮಾನ ಇಲ್ಲ ಅನ್ನುವಂಥದ್ದು ಕೂಡ ಅವರ ಅಸಮಾಧಾನಗಳಿಗೆ ಕಾರಣ ಆಗಿರುತ್ತೆ. ಕೋರ್ ಕಮಿಟಿ ಏನಾದರೂ ಪುನರ್ರಚನೆ ಆಗಿ ಅಲ್ಲಿ ಯತ್ನಾಳ್ಗೆ ಸ್ಥಾನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಯಾರಾದರೂ ವಿಜೇಂದ್ರ ಬಣವನ್ನ ಹೊರತುಪಡಿಸಿ ಯಾರಾದರೂ ಅಲ್ಲಿ ಹೇಳುವಂಥ ಸಾಧ್ಯತೆ ಇದೆಯಾ? ಅದು ಹೈಕಮಾಂಡ್ಗೆ ಮನವಿಯನ್ನ ಮುಟ್ಟುವಂಥ ಸಾಧ್ಯತೆ ಇದೆಯಾ? ಆ ರೀತಿಯಾಗಿ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆಯಾ ಯತ್ನಾಳ್ಗೆ ಸಮಾಧಾನ ಪಡಿಸಬೇಕು ಅಂದ್ರೆ?
ಪೃಥ್ವಿರಾಜ್, ಅದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಹೈಕಮಾಂಡ್ ಕೆಲ ನಾಯಕರುಗಳು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕೋರ್ ಕಮಿಟಿ ಮೆಂಬರ್ ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ಕೂಡ ಇಟ್ಟಿದ್ದಾರೆ. ಆದರೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರು ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಯತ್ನಾಳ್ ಅವರ ಹೆಸರನ್ನು ಸೂಚಿಸಿದ್ರೆ ಅವರೆಲ್ಲ ಒಂದು ಕಡೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಕೆಂಗಣಿಗೆ ಗುರಿ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರವಾಲ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಅಂದ್ರೆ ಮೊನ್ನೆ ದೆಹಲಿಯಲ್ಲಿ ಸಭೆ ನಡೀತು, ಸಂಸದರ ಸಭೆ ನಡೀತು. ಅಂತ ಸಂದರ್ಭದಲ್ಲಿ ಕೆಲ ನಾಯಕರುಗಳು ಮುಖ್ಯವಾಗಿ ಯತ್ನಾಳ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರವಾಲ್ ಅವರು ಅದ್ರ ಬಗ್ಗೆ ಆಸಕ್ತಿಯನ್ನು ತೋರಬಹುದು, ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಬಹುದು. ಹೀಗಾಗಿ ರಾಜ್ಯದ ನಾಯಕರು ಯಾವ ರೀತಿಯಾಗಿ ಯತ್ನಾಳ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ನೀವು ಹೇಳಿದಂಗೆ ಮಧ್ಯಾಹ್ನ 3 ಗಂಟೆ ನಡೆಯುವಂತಹ ಸಭೆಯಲ್ಲಿ ಕೋರ್ ಕಮಿಟಿಗೆ ಹೊಸಬರಿಗೆ ಅವಕಾಶ ಮಾಡಿಕೊಡುವಂತದ್ದು, ಮುಖ್ಯವಾಗಿ ಯತ್ನಾಳ್ ಅವರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಆಗಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಯಡಿಯೂರಪ್ಪನವರ ನಡೆ ಏನಿರುತ್ತೆ ಮತ್ತೆ ವಿಜೇಂದ್ರ ಅವರ ನಡೆ ಏನಿರುತ್ತೆ ಅದ್ರ ಮೇಲೆ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರವಾಲ್ ಅವರು ಕೂಡ ತೀರ್ಮಾನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾವುದೇ ಕೋರ್ ಕಮಿಟಿ ಮೆಂಬರ್ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿರುವಂತದ್ದು ವಿರೋಧ ಪಕ್ಷದ ನಾಯಕ ಸ್ಥಾನ ಆಗಿರಬಹುದು ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಆಗಿರಬಹುದು. ಅದರ ಎರಡೂ ವಿಚಾರದಲ್ಲೂ ಕೂಡ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವುದೇ ರೀತಿಯಂತ ತೀರ್ಮಾನವನ್ನು ಮಾಡಿಲ್ಲ. ಹಾಗಾಗಿನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಎಷ್ಟು ಮಟ್ಟಿಗೆ ಕೋರ್ ಕಮಿಟಿ ಮೆಂಬರ್ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡ್ತಾರೆ ಮತ್ತೆ ರಾಜ್ಯ ನಾಯಕರ ವಿಚಾರದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುವಂತದ್ದು. ಹೀಗಾಗಿ ಮಧ್ಯಾಹ್ನದ ನಂತರ ಸಭೆಯಲ್ಲಿ ಯತ್ನಾಳ್ ಅವರ ವಿಚಾರವಾಗಿ ಒಂದು ತೀರ್ಮಾನ ಆದ್ರೂ ಕೂಡ ಹೈಕಮಾಂಡ್ ಯಾವ ರೀತಿಯಾಗಿ ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತದೆ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಪೃಥ್ವಿರಾಜ್.